ಹಿತ ಎದುರಿಗೆ ಬರುತ್ತಿರುವ ಹರ್ಷನನ್ನು ನೋಡಿ ಬ್ಯಾಗ್ ಮುಖಕ್ಕೆ ಅಡ್ಡ ಹಿಡಿದು, ಅಯ್ಯ ಈ ಅಪ್ಪ ಯಾಕಿಲ್ಲಿದ್ದಾನೆ ಎಂದು ಕಣ್ಣು ಮುಚ್ಚಿ ನಿಂತಿದ್ದವಳ ಎದುರಿಗೆ ಹರ್ಷ ಬಂದು, ಹಲೋ ಮಿಸ್ ಸಾಹಿತ್ಯ ಅವರೇ, ಇಲ್ಲೇನು ಮಾಡ್ತಿದ್ದೀರಾ ಎನ್ನುತ್ತಾ ಅವಳ ಮುಖ ನೋಡಲು ಪ್ರಯತ್ನಿಸಿದ. ಅರೆ, ಇವನಿಗೆ ನಾನೇ ಸಾಹಿತ್ಯ ಅಂತ ಗೊತ್ತಾಗೋಯ್ತಾ? ಬ್ಯಾಗ್ ಅಡ್ಡ ಹಿಡ್ಕೊಂಡಿದ್ದೆ ಅಲ್ವಾ, ಅದು ಹೇಗೆ ನಾನೇ ಅಂತ ಕಂಡು ಹಿಡ್ದ? ಅಲ್ಲ, ಇವನು ನನ್ನ ನೋಡಿನೂ ನಾರ್ಮಲ್ ಆಗಿ ಮಾತಾಡ್ತಿದ್ದಾನೆ. ಎಲ್ಲಾದರೂ ಆಕ್ಸಿಡೆಂಟ್ ಆಗಿ ತಲೆಗೇಟ್ ಬಿದ್ದು ಮೆಮೊರಿ ಲಾಸ್ ಆಗಿರ್ಬೋದಾ? ತಲೆಗೇಟ್ ಬಿದ್ದಿದ್ರೆ ನಾನು ಸಾಹಿತ್ಯ ಅಂತ ಅವನಿಗೆ ಹೇಗೆ ಗೊತ್ತಾಗುತ್ತೆ? ಬಹುಶಃ ಹಿಂದಿದೆಲ್ಲ ಮರ್ತು ಹೋಗೋ ಕಾಯಿಲೆ ಇರಬೇಕು. ಒಂದು ಕ್ಷಣದೊಳಗೆ ಅಷ್ಟೆಲ್ಲ ಯೋಚನೆ ಮಾಡಿತು ಅವಳ ಮೆದುಳು. ಓಯ್ ಮೇಡಮ್, ಯಾಕೆ ಬ್ಯಾಗ್ ಹಾಗೆ ಹಿಡ್ದಿದ್ದೀರಾ ಪ್ರಶ್ನಿಸಿದ ಆತ. ಮೆಲ್ಲನೆ ಬ್ಯಾಗ್ ಕೆಳಗಿಳಿಸುತ್ತಾ ಹೀ ಎಂದು ಹಲ್ಲುಗಿಂಚಿದಳು. ವಿಚಿತ್ರವೆನಿಸಿತ್ತು ಹರ್ಷನಿಗೆ. ಏನು ಹಾಗೆ ಗುರಾಯಿಸ್ತಿದ್ಯಾ? ಕಣ್ಗುಡ್ಡೆ ಕಿತ್ತಾಕ್ತೀನಿ ನೋಡು. ನಾಲಿಗೆ ಜಾರಿ ಪಟಪಟನೆ ಅಂದು ಬಿಟ್ಟಳು. ಥಟ್ಟನೆ ತನ್ನ ಇರುವಿಕೆಯನ್ನು ನೆನಪಿಸಿಕೊಂಡಾಗ ನಾಲಿಗೆ ಕಚ್ಚಿ ಒಂದು ಕಣ್ಣಲ್ಲಿ ಅವನ ಮುಖ ನೋಡಿದಳು. ಇಷ್ಟು ದಿನದ ಅವಳ ನಡವಳಿಕೆಗೂ ಇವತ್ತಿನ ನಡವಳಿಕೆಗೂ ತುಂಬಾ ವ್ಯತ್ಯಾಸ ಕಂಡು ಫುಲ್ ಕನ್ಫ್ಯೂಸ್ ಆಗಿದ್ದ ಹರ್ಷ. ಇವನನ್ನ ಇದೇ ಕನ್ಫ್ಯೂಷನ್ನಲ್ಲಿ ಇಟ್ರೇನೆ ನಾನು ಬಚಾವಾಗೋದು ಎಂದು ಯೋಚಿಸಿ ತೀರ ಒಳ್ಳೆಯ ಹುಡುಗಿಯಂತೆ ಫೋರ್ಸ್ ಕೊಡುತ್ತಾ, ನೋಡಿ ಮಿಸ್ಟರ್, ನನಗೆ ತುಂಬ ಕೆಲಸ ಇದೆ. ಅಭಿ ಸರ್ ಬೇರೆ ತುಂಬ ರಿಪೋರ್ಟ್ಗಳನ್ನ ಕೊಡ್ತೀನಿ ಅಂದಿದ್ದಾರೆ. ನೀವು ಈ ಥರ ಬಂದು ತೊಂದರೆ ಕೊಟ್ಟರೆ ಚೆನ್ನಾಗಿರಲ್ಲ ಎಂದು ಹೇಳಿ ಹೊರಟೇ ಹೋದಳು ಹಿತ. ತನ್ನ ಜಾಗದಲ್ಲಿ ಕೂತು ಸ್ವಲ್ಪ ಸುಧಾರಿಸಿಕೊಂಡು ಇನ್ನೇನು ಅಭಿಯ ಕ್ಯಾಬಿನ್ಗೆ ಹೋಗಬೇಕೆನ್ನುವಷ್ಟರಲ್ಲಿ ನೇಹ ಅಲ್ಲಿ ನಿಂತಿದ್ದಳು. ಹೇಯ್, ನನ್ನ ಕ್ಯಾಬಿನ್ಗೆ ಬಾ, ಒಂದೆರಡು ರಿಪೋರ್ಟ್ ಇದ್ದಾವೆ, ಇವತ್ತು ಮಧ್ಯಾಹ್ನದೊಳಗಡೆ ರೆಡಿ ಆಗಬೇಕು, ಬೇಗ ಬಾ ಎಂದು ಹೇಳಿ ಮುಂದೆ ನಡೆದಳು. ಹಿತ ಅವಳ ಮಾತನ್ನು ಕೇಳಿಸದಂತೆ ಅಭಿಯ ಕ್ಯಾಬಿನ್ನತ್ತ ಹೊರಟಿದ್ದಳು. ಅದನ್ನು ಕಂಡ ನೇಹ, ಹಲೋ ಮಿಸ್ ಸಾಹಿತ್ಯ, ನಾನು ನಿಂಗೆ ಹೇಳಿದ್ದು ನನ್ನ ಕ್ಯಾಬಿನ್ಗೆ ಬಾ ಅಂತ, ಏನು ಕಿವಿ ಕೇಳಿಸಲ್ವಾ ಕೋಪದಲ್ಲೇ ಕೇಳಿದಳು. ಓ, ನಂಗ ಕರೆದಿದ್ದು? ನನ್ನ ಹೆಸರೇನು ಕರೆದಿಲ್ವಲ್ಲ, ಅದಕ್ಕೆ ನಂಗಲ್ಲ ಅಂತ ಅಂದ್ಕೊಂಡೆ. ಓಕೆ, ಒಂದು 5 ನಿಮಿಷ ಬಿಟ್ಟು ಬರ್ತೀನಿ. ಹಾಂ, ಅಭಿ ಸರ್ ಬೇರೆ ಕರೆದಿದ್ದಾರೆ ಎನ್ನುತ್ತಾ ಅವಳ ಮಾತಿಗೂ ಕಾಯದೆ ಅಭಿಯ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದಳು ಹಿತ. ಉರಿದೋದಳು ನೇಹ. ಸಾಹಿತ್ಯ ಎಂದೂ ಹೀಗೆ ಹೇಳಿರಲಿಲ್ಲ. ಬರ್ಲಿ, ಅವಳಿಗಿದೆ ಹಬ್ಬ ಎಂದು ಕೋಪದಿಂದ ಹಲ್ಲು ಕಚ್ಚುತ್ತಲೇ ತನ್ನ ಕ್ಯಾಬಿನ್ನಿಗೆ ನಡೆದಳು. ಹಿತ ಅಭಿಯ ಕ್ಯಾಬಿನ್ನ ಬಳಿ ಹೋಗಿ ಬಾಗಿಲು ಸ್ವಲ್ಪ ತೆರೆದು ತಲೆ ಮಾತ್ರ ಒಳಗೆ ಹಾಕಿ ಅಭಿಯನ್ನೊಮ್ಮೆ ನೋಡಿ ಸುತ್ತಲೂ ಕಣ್ಣಾಡಿಸಿದಳು. ಸತ್ಯ, ಏನದು ಹಾಗೆ ನಿಂತ್ಕೊಂಡು ನೋಡ್ತಿದ್ಯಾ ಲ್ಯಾಪ್ಟಾಪ್ ನೋಡುತ್ತಲೇ ಕೇಳಿದ ಅಭಿ. ಅರೆ, ಈ ಮನುಷ್ಯ ಯಾವಾಗ ಲ್ಯಾಪ್ಟಾಪಿಂದ ಹೊರಗೆ ಬಂದ? ಬೇರೆಡೆ ನೆಟ್ಟಿದ್ದ ದೃಷ್ಟಿಯನ್ನು ಅವನತ್ತ ಹೊರಡಿಸಿ ಯೋಚಿಸಿದಳು. ಅಭಿ ಲ್ಯಾಪ್ಟಾಪ್ ಬಿಟ್ಟು ಅವಳತ್ತ ನೋಡಿ, ಸತ್ಯ, ಏನದು ತಲೆ ಮಾತ್ರ ಒಳಗೆ ಹಾಕ್ಕೊಂಡು ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಎಣುಕೆ ನೋಡ್ತಿದ್ಯಾ, ಒಳಗೆ ಬಾ ಹುಬ್ಬುಗಂಟಿಕ್ಕಿ ಗದರಿದ. ಸತ್ಯ, ಇದ್ಯಾವುದು ಹೊಸ ಹೆಸರು? ಮತ್ತೆ ಯೋಚನೆಗೆ ಬಿದ್ದಳು ಹಿತ. ಸತ್ಯ ಜೋರಾಗಿ ಕರೆದ. ಅವನ ಧ್ವನಿಗೆ ಸರ್ರನೆ ಒಳಬಂದು ಎಸ್ ಸರ್ ಎಂದಳು. ಅವಳ ನಡತೆಯನ್ನು ವಿಚಿತ್ರವಾಗಿ ನೋಡುತ್ತಾ, ಆರ್ ಯು ಓಕೆ ಎಂದು ಕೇಳಿದ. ಎಸ್ ಸರ್ ಎಂದು ಸುಮ್ಮನಾದಳು ಹಿತ. ಬಾಯಿ ಬಿಟ್ಟರೆ ಎಲ್ಲಿ ನಾಲಿಗೆ ಜಾರಿ ಬಿಡುತ್ತದೆ ಎಂಬ ಭಯ ಅವಳಿಗೆ. ಸೂಕ್ಷ್ಮವಾಗಿ ಅವಳನ್ನೊಮ್ಮೆ ನೋಡಿದ ಅಭಿ 2 ಫೈಲ್ ಅವಳ ಕೈಗೆ ಕೊಟ್ಟು, ಈ ರಿಪೋರ್ಟ್ ರೆಡಿ ಮಾಡು, ಅರ್ಜೆಂಟ್ ಏನಿಲ್ಲ, ಆದರೆ ಎಲ್ಲೂ ತಪ್ಪು ಸಿಗಬಾರ್ದು ಎಂದು ಅವಳನ್ನೇ ನೋಡುತ್ತಾ ಹೇಳಿದ. ಓಕೆ ಸರ್ ಎಂದು ಹೇಳಿ ಹಿಂದಿರುಗಿದಳು ಆಕೆ. 1 ನಿಮಿಷ ಕರೆದ ಅಭಿ. ಸಿಕ್ಕಾಕೊಂಡ ಎಂದು ಮೆಲ್ಲನೆ ತಿರುಗಿದಳು ಆಕೆ. ಅವಳನ್ನು ಮತ್ತೊಮ್ಮೆ ಮೇಲಿಂದ ಕೆಳಗೆ ನೋಡಿ ತನ್ನ ಸೀಟಿಗೆ ಒರಗಿ ಕುಳಿತು, ಏನಿಲ್ಲ ಹೋಗು ಎಂದು ಗಂಭೀರವಾಗಿ ಹೇಳಿದ. ಬಚವಾದೆ ಎಂದು 2 ಹೆಜ್ಜೆಗೆ ಹೊರಗೆ ಬಂದಿದ್ದಳು ಹಿತ. ಅಬ್ಬಾ, ಜೈಲಿಂದ ತಪ್ಪಿಸ್ಕೊಂಡಂಗಾಯ್ತು ನನ್ನ ಪರಿಸ್ಥಿತಿ
ಒಳ್ಳೆ ಪೊಲೀಸ್ ಮಾಮ ಕಳ್ಳನ್ ಹಿಡಿಯೋ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ದ. ಜೀವ ಎಲ್ಲ ಗಡಗಡ ಅಂತು. ಇವನು ಬಿಸ್ನೆಸ್ ಮ್ಯಾನ್ ಆಗೋ ಬದಲು ಒಳ್ಳೆ ಇನ್ಸ್ಪೆಕ್ಟರೋ ಇಲ್ಲ CID ಆಫೀಸರೋ ಆಗಿದ್ದಿದ್ರೆ ಪಬ್ಲಿಕ್ಗೆ ಒಳ್ಳೆ ಹೆಲ್ಪ್ ಆಗಿರೋದು ಎಂದು ಗೊಣಗುತ್ತಾ ನೇಹಾಳ ಕ್ಯಾಬಿನ್ ಎದುರಿನಿಂದ ಹೋಗುತ್ತಿರಬೇಕಾದರೆ ನೇಹಾ ಒಳಗಿನಿಂದಲೇ ಸಾಹಿತ್ಯಳನ್ನು ಜೋರಾಗಿ ಕರೆದಳು. ಯಾರೋ ಕರೆದಂಗಾಯ್ತಲ್ಲ ಎಂದು ಅತ್ತಿತ್ತ ಕಣ್ಣು ಹಾಯಿಸಿದ ಹಿತಾಳಿಗೆ ನೇಹಾ ಕ್ಯಾಬಿನ್ ಒಳಗಿಂದ ತನ್ನನ್ನು ನೋಡಿ ಒಳಗೆ ಬರುವಂತೆ ಕೈ ಸನ್ನೆ ಮಾಡುತ್ತಿರುವುದು ಕಾಣಿಸಿತು. ಇವಳದೊಂದು ಗೋಳು ಎಂದು ಬೈಯುತ್ತಲೇ ಅವಳ ಕ್ಯಾಬಿನ್ ಹೊಕ್ಕಳು ಹಿತ. ಆಗ್ಲೇ ನಾನು ಮಾತಾಡ್ತಾನೆ ಇದ್ದ ಹಾಗೆ ಹೋದಿಯಲ್ಲ, ಸೀನಿಯರ್ಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಇನ್ನೂ ಕಲ್ತಿಲ್ವಾ ನೀನು? ಕೋಪದಲ್ಲೇ ಕೇಳಿದಳು ನೇಹಾ. ಅಯ್ಯ, ಇಷ್ಟಕ್ಕೆ ಕರೆದ್ಯಾ? ನಂಗೆ ನಿನ್ನ ಜೊತೆ ಹರಟೆ ಹೊಡೆಯೋಷ್ಟು ಟೈಮ್ ಇಲ್ಲ, ಅದಕ್ಕೆ ಅಂತ ನೆಕ್ಸ್ಟ್ ಯಾವಾಗಾದರೂ ಸಿಗ್ತೇನೆ, ಆಯ್ತಾ? ಬಾಯ್ ಎಂದು ಹೇಳಿ ಹೊರಟವಳ ಕೈ ಹಿಡಿದೆಳೆದು ಗಟ್ಟಿಯಾಗಿ ಅದು ಮುತ್ತ, ನಂಗೆ ಹೋಗೆ ಬಾರೆ ಅಂತೀಯಾ ಎಂದು ಇನ್ನಷ್ಟು ಜೋರಾಗಿ ಒತ್ತಿದಳು ನೇಹಾ. ಹಿತಾಳಿಗೆ ಕೋಪ ತಡೆಯಲಾಗಲಿಲ್ಲ. ನೇಹಾ ಹಿಡಿದಿದ್ದ ಕೈಯನ್ನು ಮುಷ್ಟಿ ಬಿಗಿದು, ಮೇಡಮ್, ನೀವು ತಪ್ಪಾಗಿ ಹಿಡಿದಿದ್ದೀರಾ, ಅದು ಹಾಗಲ್ಲ ಹಿಡಿಯೋದು ಎನ್ನುತ್ತಾ ಒಂದೇ ಎಳೆತಕ್ಕೆ ಅವಳ ಕೈಯಿಂದ ಬಿಡಿಸಿ ಅವಳ ಎರಡೂ ಕೈಯನ್ನು ತನ್ನ ಬೆನ್ನ ಹಿಂದೆ ಹಿಡಿದು, ಆ್ಯಕ್ಚುಲಿ ಹೀಗೆ ಹಿಡಿದ್ರೇನೆ ನಮ್ಮ ತಾತ ಭೇಷ್ ಅಂತಿದ್ದಿದ್ದು, ಹೆಂಗೆ ಸೂಪರ್ ಅಲ್ಲ ಎಂದು ನೇಹಾಳ ಮುಖ ನೋಡಿದಳು. ನೇಹಾಳಿಗೆ ಕೈ ನೋಯುತ್ತಿದ್ದುದರಿಂದ ಮುಖ ಕಿವುಚಿಕೊಳ್ಳುತ್ತಿದ್ದಳು. ಮೇಡಮ್, ಫೈಟಿಂಗಲ್ಲಿ ನೀವು ತುಂಬ ಕಲಿಯೋದಿದೆ, ಯಾವಾಗಾದರೂ ಫ್ರೀ ಇದ್ರೆ ಬನ್ನಿ ಮನೆಗೆ, ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇದು ಆಫೀಸ್ ಆಗಿದ್ರಿಂದ ಸೈಲೆಂಟ್ ಆಗಿರೋದೇ ವಾಸಿ ಅನಿಸುತ್ತೆ ಎಂದು ಕೈ ಬಿಟ್ಟು, ನನಗೆ ಅಭಿ ಸರ್ ತುಂಬ ಕೆಲಸ ಕೊಟ್ಟಿದ್ದಾರೆ, ಸೊ ಪ್ಲೀಸ್ ಮೇಡಮ್, ನನಗೆ ಹೋಗೋಕ್ಕೆ ಅವಕಾಶ ಕೊಟ್ಟರೆ ಚೆನ್ನಾಗಿತ್ತು ಎಂದು ನಾಟಕೀಯವಾಗಿ ಹೇಳಿ ಹೊರ ನಡೆದವಳು ಮತ್ತೆ ತಿರುಗಿ, ಹೇ ಫಾರಂ ಕೋಳಿ, ನಿನ್ನ ನಾಟ ಈ ನಾಟಿ ಕೋಳಿ ಜೊತೆ ನಡೆಯೋಲ್ಲಮ್ಮ ಎಂದು ವ್ಯಂಗ್ಯವಾಗಿ ನಕ್ಕು ಹೊರ ನಡೆದಳು ಹಿತ. ಒಂದು ಕಡೆಯಿಂದ ಸಾಹಿತ್ಯ ನಡೆದುಕೊಂಡ ರೀತಿ, ಇನ್ನೊಂದು ಕಡೆಯಿಂದ ತನಗಾದ ಅವಮಾನ ಎಲ್ಲವನ್ನೂ ನೆನೆಸಿಕೊಂಡಾಗ ನೇಹಾಳಿಗೆ ತಲೆ ಚಿಟ್ಟು ಹಿಡಿಯುವುದೊಂದೇ ಬಾಕಿ ಇತ್ತು. ಕೋಪದಲ್ಲಿ ತನ್ನ ಕೈಯನ್ನು ಬೀಸಿ ಟೇಬಲ್ಗೆ ಗುದಿಯಬೇಕು ಎಂದು ಹೊರಟವಳಿಗೆ ಕೈಯನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಅಷ್ಟೊಂದು ನೋಯುತ್ತಿರಬೇಕಾದರೆ ಹಿತ ಇನ್ನೆಷ್ಟು ಜೋರಾಗಿ ಅವಳ ಕೈಯನ್ನು ಹಿಡಿದಿದ್ದಳು. ಸಾಹಿತ್ಯ, ನನ್ನ ಮೇಲೆ ಕೈ ಮಾಡ್ತೀಯಾ? ನನಗೆ ಎದುರಾಡ್ತೀಯಾ? ನೀನು ಹೆಚ್ಚು ದಿನ ಬದುಕಿರಲ್ಲ ಕಣೆ, ಬರೆದಿಟ್ಕೋ, ನಿಂಗೆ ನನ್ನಿಂದನೇ ಸಾವು. ಕೋಪದಲ್ಲಿ ನಡುಗುತ್ತಿದ್ದಳು ನೇಹಾ. ಯಾವುದೋ ಒಂದು ಹಾಡನ್ನು ಗುಣುಗುತ್ತಾ ತನ್ನ ಟೇಬಲ್ ಬಳಿ ಹೋಗುತ್ತಿದ್ದವಳಿಗೆ ಎದುರಿನಿಂದ ವೇಗವಾಗಿ ಬರುತ್ತಿದ್ದ ಹರ್ಷನ ಭುಜ ಅವಳ ಹಣೆಗೆ ರಭಸವಾಗಿ ತಾಗಿತ್ತು. ಹಣೆ ಉಜ್ಜುತ್ತಲೇ, ಲೋ, ನಿಂಗೇನು ಕಣ್ ಕಾಣಿಸಲ್ವಾ? ಕಣ್ಣನ್ನು ಎಲ್ಲಿ ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಿದ್ಯಾ ಹೇಗೆ? ನಿನ್ನ ಕಣ್ಗುಡ್ಡೆ ಕಿತ್ತೋಗ? ಏನು ನನ್ನ ತಲೆ ಹೊಡಿಯೋ ಪ್ಲ್ಯಾನ್ ಹಾಕಿದ್ಯಾ ಹೇಗೆ? ಹುಡುಗಿರು ಎದುರಿಂದ ಬಂದರೆ ಸಾಕು ನಿಮ್ಮ ಕಣ್ಣೆಲ್ಲ ನೆತ್ತಿ ಮೇಲೆ ಹೋಗುತ್ತೆ ಅನಿಸುತ್ತೆ. ಇವು ಹುಡುಗರ ಬುದ್ಧಿ ನಂಗೆ ಗೊತ್ತಿಲ್ವಾ? ಸಿಕ್ಕಿದ್ದೆ ಚಾನ್ಸ್ ಅಂದ್ಕೊಂಡು ಬಂದು ಡಿಕ್ಕಿ ಹೊಡೆಯೋದು, ಮತ್ತೆ ಸಾರಿ ನಾನು ನೋಡಿಲ್ಲ ಅನ್ನೋದು. ಈ ಆಟ ಎಲ್ಲ ಬೇಜಾನ್ ನೋಡಿದ್ದೀನಿ. ಇನ್ನೂ ಏನೇನೋ ಬಡಬಡಿಸುತ್ತಿದ್ದಳು ಹಿತ. ಹರ್ಷನಿಗೆ ಬಾಯಿ ಬಿಡೋಕ್ಕೂ ಅವಕಾಶ ಕೊಡಲಿಲ್ಲ ಅವಳು. ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು. ನೇಹಾಳಿಗೂ ಅಲ್ಪ ಸ್ವಲ್ಪ ಧ್ವನಿ ಕೇಳಿಸಿದ್ದರಿಂದ ಏನದು ಗಲಾಟೆ ಎಂದು ಎದ್ದು ಬಂದಿದ್ದಳು. ಅಷ್ಟರಲ್ಲಿ ಬಾಯಿ ಮುಚ್ಚಿ ಸುತ್ತಲೂ ನಿಂತಿದ್ದವರ ಎಕ್ಸ್ಪ್ರೆಷನ್ಗೆ ತಲೆ ಚಚ್ಚಿಕೊಳ್ಳುವಂತಾಗಿತ್ತು ಹಿತಾಳಿಗೆ. ಅಯ್ಯ, ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ಅಷ್ಟೊಂದು ಜೋರಾಗಿ ಮಾತಾಡಿದ್ನಾ ಎಂದು ಕಣ್ಣು ಅಗಲಿಸಿ ನೋಡಿದಳು. ಜೋರಾಗಿ ಮಾತಾಡಿದ್ದ? ಅದು ಏನೋ ದೊಡ್ಡ ತಪ್ಪಾಯಿತು ಅನ್ನೋ ಹಾಗೆ ಕಿತ್ತಾಡಿದ್ರಲ್ರಿ, ಅದೇನು ನಿಮ್ಮ ಬಾಯ ಇಲ್ಲ ಬೊಂಬಾಯ? ಅಯ್ಯೋ ಎಂದು ತಲೆ ಮೇಲೆ ಕೈ ಇಟ್ಟ ಹರ್ಷ. ಸಾಹಿತ್ಯ, ಇದು ಮಾರ್ಕೆಟ್ ಅಲ್ಲ ಕಿರ್ಚೋಕೆ, ಎಲ್ಲರೂ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಎಂದು ಸಾಹಿತ್ಯಳನ್ನೊಮ್ಮೆ ದುರುಗುಟ್ಟಿ ನೋಡಿ ತನ್ನ ಕ್ಯಾಬಿನ್ಗೆ ನಡೆದಳು ನೇಹಾ. ಅಲ್ಲಿ ಹರ್ಷ ಇದ್ದ ಕಾರಣ ಅವಳಿಗೆ ಹೆಚ್ಚು ಮಾತನಾಡಲು ಸಾಧ್ಯವಾಗಿರಲಿಲ್ಲ. ಎಲ್ಲರೂ ತಮ್ಮ ಕೆಲಸದಲ್ಲಿ ಮುಳುಗಿದರು.
ಹರ್ಷ ಸಾಹಿತ್ಯಾಳನ್ನೊಮ್ಮೆ ದುರುಗುಟ್ಟಿ ನೋಡಿ ಅವಳ ಬಳಿ ಬಂದು, ನಿಜ ಹೇಳು ಸಾಹಿತ್ಯ, ಅಲಿಯಾಸ್ ಹಿತ, ನಿಂಗೆ ಹಳೆದೆಲ್ಲ ನೆನಪಿದೆ ತಾನೆ? ನೀನು ಅದೇ ಲೇಸ್ ಹುಡುಗಿ ಅಂತ ಒಪ್ಕೊಂಡ್ಬಿಡು, ಸುಮ್ಮನೆ ನನ್ನ ಹತ್ರ ತಗ್ಲಾಕು ಬೇಡ. ಅವಳನ್ನೇ ನೋಡುತ್ತಾ ಕೇಳಿದ. ಪೇಚಾಡುವ ಸ್ಥಿತಿ ಹಿತಾಳದ್ದು. ನೀವೇನು ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಈ ಹಿತ ಯಾರು? ಏನೂ ತಿಳಿಯದವರಂತೆ ಚಿಕ್ಕ ಮುಖ ಮಾಡಿ ಕೇಳಿದಳು. ಕೋಪವಂತೂ ಹರ್ಷನಿಗೆ. ನೀನು ಹೀಗೆ ಡ್ರಾಮಾ ಮಾಡ್ತಿದ್ರೆ ನನ್ನ ಕೈಯಲ್ಲೇ ಮರ್ಡರ್ ಆಗ್ತೀಯ ನೋಡು ಎಂದು ದುರು ಎನ್ನುತ್ತಾ ಹೊರಟೇ ಹೋದ. ಹಿತಾಳಿಗೆ ನಗು ತಡೆಯಲಾಗದೆ ಬಾಯಿಗೆ ಕೈ ಅಡ್ಡ ಹಿಡಿದು ನಕ್ಕು ಬ್ಯಾಗಿನಿಂದ ಒಂದು ಚ್ಯೂಯಿಂಗಮ್ ಬಾಯಿಗೆ ಹಾಕಿ, ಯಪ್ಪ, ಸಂಜೆವರೆಗೂ ಈ ಚ್ಯೂಯಿಂಗಮಲ್ಲೇ ಸಾಗ ಹಾಕೋದು ಕಷ್ಟ, ಮಧ್ಯಾಹ್ನ ಏನಾದರೂ ತರಬೇಕು ಎಂದು ಯೋಚಿಸುತ್ತಾ ಫೈಲ್ ಹಿಡಿದು ಕುಳಿತಳು. ಸಾಗರ್ ಬಳಿ ಕೆಲಸದ ಬಗ್ಗೆ ತಿಳಿದುಕೊಂಡಿದ್ದರಿಂದ ಅಷ್ಟೇನು ಕಷ್ಟವಾಗಲಿಲ್ಲ ಅವಳಿಗೆ. ಸತ್ಯಾಳಷ್ಟು ಬೇಗನೆ ಕೆಲಸ ಮಾಡಲು ಸಾಧ್ಯವಾಗದಿದ್ದರೂ ಅಚ್ಚುಕಟ್ಟಾಗೆ ಮಾಡುತ್ತಿದ್ದಳು. ಆಗಾಗ ಸಾಹಿತ್ಯ ಕಾಲ್ ಮಾಡಿ ತಂಗಿಯನ್ನು ವಿಚಾರಿಸುವುದನ್ನು ಮರೆತಿರಲಿಲ್ಲ. ಅವಳಿಗೆ ಇಂದು ಅಭಿಗಿಂತ ಹೆಚ್ಚಾಗಿ ತಂಗಿಯದೇ ಯೋಚನೆಯಾಗಿತ್ತು. ನೇಹ ಬೇಕೆಂದೇ ಕೆಲವು ಫೈಲ್ಗಳನ್ನು ಸಂಜೆಯವರೆಗೂ ಇಟ್ಟು ಮನೆಗೆ ಹೋಗುವ ಅರ್ಧ ಗಂಟೆಯ ಮೊದಲು ಹಿತಾಳ ಬಳಿ ಬಂದು, ನಾಳೆ ಬೆಳಿಗ್ಗೆ ಮೀಟಿಂಗ್ ಇದೆ, ಈ ರಿಪೋರ್ಟ್ ರೆಡಿ ಆಗಿರಬೇಕು, ಜೊತೆಗೆ ಆ ಫೈಲ್ ಕೂಡ ತುಂಬ ಇಂಪಾರ್ಟೆಂಟ್ ಎಂದು ಹೇಳಿ ಕೊಟ್ಟಳು. ಹಿತ ಹೌಹಾರಿದಳು. ಅವಳೆಂದೂ ಇಷ್ಟೊಂದು ಕೆಲಸ ಮಾಡಿದವಳೇ ಅಲ್ಲ. ಆದರೂ ಅಕ್ಕನಿಗೋಸ್ಕರ ಅಷ್ಟು ಮಾಡಿದ್ದೇ ಹೆಚ್ಚು. ಅದರಲ್ಲಿ 2 ಫೈಲ್ ಕೊಟ್ಟಿದ್ದು ನೋಡಿ, ಏಯ್, ನಾನೇನು ನಿಂತರ ಕತ್ತೆ ಅಂದ್ಕೊಂಡ್ಯಾ? ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಮಾಡ್ತಿದ್ದೀನಿ, ಈಗ ಇದ್ಬೇರೆ ಕೊಡ್ತಿದ್ಯಲ್ಲ, ನೀನೇನು ಕಾಡು ಪ್ರಾಣಿನಾ? ಎಲ್ಲರೆದುರು ಒದರಿದಳು ಹಿತ. ಎಲ್ಲರೂ ಮುಸಿ ನಕ್ಕರು. ಅವಮಾನದಿಂದ ಕುದಿಯತೊಡಗಿದಳು ನೇಹ. ಕೋಪದಿಂದ ಎಲ್ಲರತ್ತ ದುರುಗುಟ್ಟಿ ನೋಡಿದಾಗ ತಮ್ಮ ನಗು ನಿಲ್ಲಿಸಿ ಕೆಲಸದ ಕಡೆ ಗಮನ ನೀಡಿದರು. ಬಾ ನನ್ನ ಕ್ಯಾಬಿನ್ಗೆ, ಹಲ್ಲು ಕಚ್ಚಿ ಹಿತಾಳಿಗೆ ಹೇಳಿದಳು ನೇಹ. ಅಯ್ಯ, ನಾನು ಯಾಕೆ ಬರಲಿ? ಇದೇನು ಸ್ಕೂಲಾ? ತಪ್ಪು ಮಾಡಿದರೆ ಸ್ಟಾಫ್ ರೂಮ್ಗೆ ಬಾ ಅನ್ನೋಕ್ಕೆ. ಏನು ವಿಷಯ ಇಲ್ಲೇ ಹೇಳು. ಅದೇ ದಾಟಿಯಲ್ಲಿ ಕೇಳಿದಳು ಹಿತ. ಇನ್ನಷ್ಟು ಮುಖ ಬಿಗಿಯಾಯಿತು ನೇಹಾಳದ್ದು. ಸಾಹಿತ್ಯ, ಜಾಸ್ತಿ ಮಾತಾಡ್ತಿದ್ಯಾ ನೋಡು. ಈ ಮಾತು ನಿನ್ನ ಜೀವಕ್ಕೆ ಒಳ್ಳೆಯದಲ್ಲ, ಮುಂದೆ ತುಂಬಾನೇ ಅನುಭವಿಸ್ತೀಯ. ಅವಳಿಗೆ ಮಾತ್ರ ಕೇಳುವಂತೆ ಹೇಳಿದಳು ನೇಹ. ಸುಮ್ಮನೆ ನಕ್ಕು ಕೆಲಸದಲ್ಲಿ ಮುಳುಗಿದಳು ಹಿತ. ಒಂದೇ ದಿನದಲ್ಲಿ ಅಷ್ಟೊಂದು ಬದಲಾಗಿದ್ದ ಸಾಹಿತ್ಯಾಳ ಬಗ್ಗೆ ಆಶ್ಚರ್ಯವಾಗಿತ್ತು ನೇಹಾಳಿಗೆ. ಎಲ್ಲರೆದುರು ಇವಳ ಜೊತೆ ಜಗಳಕ್ಕೆ ನಿಂತರೆ ತನ್ನ ಸ್ಟೇಟಸ್ಗೆ ಧಕ್ಕೆ ಉಂಟಾಗುತ್ತದೆ ಎಂದು ಯೋಚಿಸಿ, ನೋಡು, ಈ ಫೈಲ್ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ರೆಡಿ ಆಗದಿದ್ರೆ ನನಗೇನೂ ನಷ್ಟ ಇಲ್ಲ. ನಾಳೆ ಬೆಳಿಗ್ಗೆ ಅಭಿ ಸರ್ ಮತ್ತು ಹರ್ಷ ಸರ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆಗ ಅವರು ಈ ರಿಪೋರ್ಟ್ ಬಗ್ಗೆ ನನ್ನ ಕೇಳಿದರೆ ನಾನು ನಿನ್ನ ಹೆಸರು ಹೇಳ್ತೀನಿ. ಆಮೇಲೆ ಅವ್ರು ಕೇಳೋದು ನಿಂಗೇನೆ. ಲಾಸ್ಟ್ ಮೀಟಿಂಗ್ಗೆ ಅಷ್ಟು ಹೊತ್ತು ಕೂತ್ಕೊಂಡು ರೆಡಿ ಮಾಡಿದವಳಿಗೆ ಇದೇನು ಕಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ. ನೋಡು, ಯೋಚನೆ ಮಾಡು ಎಂದು ಹೇಳಿ ಫೈಲನ್ನು ಅಲ್ಲೇ ಇಟ್ಟು ಗತ್ತಿನಿಂದ ಹೊರಟು ಹೋದಳು ನೇಹ. ಥತ್, ಇದೊಂದು ದೊಡ್ಡ ಬೇತಾಳ, ಬೆನ್ನಿಗೆ ಬಿದ್ದರೆ ಅಂಟ್ಕೊಂಡೇ ಇರುತ್ತೆ. ಓ ಸಿಸ್ಟರ್, ನಿಂಗೇನಾದರೂ 3-4 ಎಕ್ಸ್ಟ್ರಾ ಕಣ್ಣು ಕೈ ಇದ್ವಾ ಹೇಗೆ? ಇಷ್ಟೊಂದು ಕೆಲಸನ ಅದು ಹೇಗೆ ಮಾಡ್ತಿದ್ದೋ ಎಂದು ತನ್ನ ಅಕ್ಕನನ್ನು ನೆನೆದು ಮೇಲೆ ನೋಡುತ್ತಾ ತನ್ನಷ್ಟಕ್ಕೆ ಬಡಬಡಿಸಿಕೊಂಡು ಫೈಲ್ ಎತ್ತಿಕೊಂಡಳು ಹಿತ. ಅದನ್ನು ದೂರದಿಂದಲೇ ನಿಂತು ನೋಡುತ್ತಿದ್ದ ನೇಹ ವ್ಯಂಗ್ಯವಾಗಿ ನಗುತ್ತಾ, ಅದು ಹೇಗೆ ಮನೆಗೆ ಸೇರ್ತೀಯೋ ನಾನು ನೋಡ್ತೀನಿ. ಲಾಸ್ಟ್ ಟೈಮ್ ತಪ್ಪಿಸ್ಕೊಂಡೆ ಅಲ್ಲ, ಈ ಸರಿ ಅದು ಹೇಗೆ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ ಎಂದು ಅರುಣಾದೇವಿಯವರಿಗೆ ಕಾಲ್ ಮಾಡಿ ಸಾಹಿತ್ಯಾಳ ವರ್ತನೆ ಬಗ್ಗೆ ತಿಳಿಸಿ ತನ್ನ ಪ್ಲ್ಯಾನ್ಗೆ ಸಹಾಯ ಮಾಡುವಂತೆ ಕೇಳಿಕೊಂಡಳು. ಅರುಣಾದೇವಿಯವರು ಅದಕ್ಕೆ ಒಪ್ಪಿಗೆ ಸಹ ನೀಡಿ ಅವಳಿಗೆ ಸಹಾಯಕ್ಕಿಳಿದಿದ್ದರು. ಅಭಿ ಆಫೀಸಿನಲ್ಲಿ ಯಾವುದೋ ಇಂಪಾರ್ಟೆಂಟ್ ಫೈಲ್ ಹಿಡಿದು ಪರಿಶೀಲಿಸುತ್ತಿದ್ದಾಗ ಮೊಬೈಲ್ ರಿಂಗಾಣಿಸಿತು. ಅರುಣಾದೇವಿಯವರು ಕಾಲ್ ಮಾಡಿದರು.
ಡಿಸ್ಪ್ಲೇನಲ್ಲಿ ಮಾಮ್ ಎಂದು ಕಾಣಿಸಿದ್ದರಿಂದ ಮೊಬೈಲ್ ಅಲ್ಲೇ ಟೇಬಲ್ ಮೇಲಿಟ್ಟು ಮತ್ತೆ ಫೈಲ್ ನೋಡತೊಡಗಿದ್ದ ಆತ. ಅಷ್ಟರಲ್ಲಿ ಅವನ ಕ್ಯಾಬಿನ್ಗೆ ಬಂದ ಹರ್ಷ ಮೊಬೈಲ್ ರಿಂಗ್ ಆದರೂ ರಿಸೀವ್ ಮಾಡದಿರುವುದನ್ನೊಮ್ಮೆ ವಿಚಿತ್ರವಾಗಿ ನೋಡಿ ಮೊಬೈಲ್ ಕೈಗೆತ್ತಿಕೊಂಡು ಯಾರ ಕಾಲ್ ಎಂದು ನೋಡಿದಾಗ ಅಭಿ ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ ಎಂಬುದು ಅವನಿಗೆ ಅರಿವಾಗಿತ್ತು. ಅರುಣಾದೇವಿಯವರು ಸಾಹಿತ್ಯಾಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದನ್ನು ಕೇಳಿಸಿಕೊಂಡಾಗಿನಿಂದ ಅಭಿ ಅಮ್ಮನ ಬಳಿ ಮಾತು ಬಿಟ್ಟಿದ್ದು ಹರ್ಷನಿಗೂ ತಿಳಿದ ವಿಷಯವೇ. ಅವನಿಗೂ ಆ ವಿಷಯದ ಬಗ್ಗೆ ಅರುಣಾದೇವಿಯವರ ಮೇಲೆ ಬೇಸರವಿತ್ತೇ ವಿನಃ ಕೋಪವಿರಲಿಲ್ಲ. ಮೊಬೈಲ್ ಹೊಡೆದುಕೊಳ್ಳುತ್ತಲೇ ಇತ್ತು. ತಾನೇ ರಿಸೀವ್ ಮಾಡಿ, ಹಲೋ ಹೇಳಿ ಅತ್ತೆ, ಏನು ಕಾಲ್ ಮಾಡಿದ್ದು ಎಂದು ಕೇಳಿದ. ಹಾಗೇನೂ ಇಲ್ಲ ಹರ್ಷ, ನಾನು ಬಾತ್ರೂಮಲ್ಲಿ ಕಾಲು ಜಾರಿ ಬಿದ್ದೆ, ಸ್ವಲ್ಪ ಕಾಲು ನೋಯ್ತಿದೆ, ನಡೆಯೋದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ, ಅದಕ್ಕೆ ಅಭಿಗೆ ಕಾಲ್ ಮಾಡಿದ್ದು. ಬರ್ತಾ ಡಾಕ್ಟರ್ಗೆ ಕಾಲ್ ಮಾಡು ಅಂತ ಹೇಳೋಕ್ಕೆ. ಹೇಗೂ ಆ ಡಾಕ್ಟರ್ ಅವನ ಫ್ರೆಂಡ್ ಅಲ್ವಾ, ಬೇಗ ಬರ್ಬೋದು ಅಂತ ಯೋಚನೆ ಮಾಡಿ ಕಾಲ್ ಮಾಡಿದ್ದು. ಪಾಪ ಅವನು ಬ್ಯುಸಿ ಅನಿಸುತ್ತೆ, ಬೇಸರದ ಧ್ವನಿಯಲ್ಲಿ ಹೇಳಿದರು. ಹರ್ಷ ಒಮ್ಮೆ ಅಭಿಯೆಡೆ ನೋಡಿ, ಹಾಂ ಅತ್ತೆ, ಅವನು ಸ್ವಲ್ಪ ಬ್ಯುಸಿ ಇದ್ದ, ಮೊಬೈಲ್ ನನ್ನ ಹತ್ರ ಇತ್ತು, ಅವನಿಗೆ ಈಗಲೇ ಹೇಳ್ತೀನಿ, ನೀವೇನು ಹೆದರ್ಕೋಬೇಡಿ, ನಾವಿಬ್ಬರು ಈಗಲೇ ಹೊರಟ್ಬಿಡ್ತೀವಿ, ಅಲ್ಲಿವರೆಗೂ ನೀವು ಹುಷಾರಾಗಿರಿ ಎಂದು ಕಾಲ್ ಕಟ್ ಮಾಡಿ, ಅಭಿ ಅತ್ತೆ ಬಾತ್ರೂಮಲ್ಲಿ ಕಾಲು ಜಾರಿ ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಿದ್ದಾರಂತೆ ಭಯದಿಂದಲೇ ಹೇಳಿದ. ಅಲ್ಲಿವರೆಗೂ ಫೈಲ್ ಒಳಗೆ ಹುದುಗಿದ್ದ ಅಭಿ ಥಟ್ಟನೆ ಹರ್ಷನ ಮುಖ ನೋಡಿದ. ಹೌದು ಕಣೋ, ಡಾಕ್ಟರ್ ದಿಲೀಪ್ಗೆ ಕಾಲ್ ಮಾಡಿ ಕರೆಸು ಅಂತ ಹೇಳೋಕೆ ಕಾಲ್ ಮಾಡಿದ್ರು. ಹರ್ಷನ ಮಾತು ಕೇಳುತ್ತಿದ್ದಂತೆ, ಹರ್ಷ ಕಮ್ ಲೆಟ್ಸ್ ಗೋ ಎಂದು ರಭಸದಿಂದ ಮೊಬೈಲ್ ಎತ್ತಿಕೊಂಡು ಹೊರ ನಡೆದು ಡಾಕ್ಟರ್ಗೆ ಕಾಲ್ ಮಾಡುತ್ತಾ ಕಾರ್ ತೆಗೆದ. ಹರ್ಷನೂ ಅವನ ಜೊತೆ ಹೊರಟ. ಅವರಿಬ್ಬರು ಹೊರಟಿದ್ದನ್ನು ನೋಡಿ ಕಿರುನಗೆ ಬೀರುತ್ತಾ ಅರುಣಾದೇವಿಯವರಿಗೆ ಕಾಲ್ ಮಾಡಿ ಧನ್ಯವಾದ ತಿಳಿಸಿದಳು ನೇಹ. ಆಶ್ ಅಭಿಯ ಮಾರ್ಗದರ್ಶನದಂತೆ ನಡೆದುಕೊಳ್ಳಲು ಸಜ್ಜಾಗುತ್ತಿದ್ದ. ಅಭಿ ತನ್ನ ಕಂಡೀಷನ್ ಎಂಬಂತೆ ಅವನಿಗೆ ತನ್ನ ಕ್ರೆಡಿಟ್ ಕಾರ್ಡ್ ತೆಗೆದು ಅವಶ್ಯಕತೆ ಇದ್ದಾಗ ಬಳಸು ಎಂದು ಅವನ ಕೈಗಿಟ್ಟಿದ್ದ. ಆದರೆ ಆಶ್ ಅದನ್ನು ಪಡೆದುಕೊಂಡರೂ 1 ರೂಪಾಯಿಯೂ ಬಳಸಬಾರದೆಂದು ಪಣ ತೊಟ್ಟಿದ್ದ. ಅದಕ್ಕಾಗಿ ಮನೆಯಲ್ಲಿಯೇ ಇದ್ದ ಒಂದು ರೂಮನ್ನು ತನ್ನ ಆಫೀಸ್ ಆಗಿ ಬದಲಾಯಿಸಿ ಸಿದ್ಧಪಡಿಸಿ ಅಲ್ಲಿಯೇ ಕುಳಿತು ಕೆಲಸ ಮಾಡತೊಡಗಿದ. ಆಶ್ನ ಹೊಡೆತ ಬೈಗುಳ ತಾಳಲಾರದೆ ಸಹನಾ ಸ್ವಲ್ಪ ಮೆತ್ತಗಾಗಿದ್ದಳು. ಇದುವರೆಗೂ ಅಡುಗೆ ಕೋಣೆಗೆ ಹೋಗಿ ಅಡುಗೆ ಮಾಡದವಳು ಆಶ್ ತಂದ ತರಕಾರಿ ಮಸಾಲ ಪದಾರ್ಥಗಳನ್ನು ಹಾಕಿ ತೀರ ಕೆಟ್ಟದಾಗಿ ಅಡುಗೆ ಮಾಡುತ್ತಿದ್ದಳು ಸಹನಾ. ಅದು ಮೊದಲೇ ತಿಳಿದಿದ್ದ ಆಶ್ ಹೊರ ಹೋಗಿ ಚಿಕ್ಕ ಹೋಟೆಲು ಹುಡುಕಿ ಅಲ್ಲೇ ಉಂಡು ಬರುತ್ತಿದ್ದ. ದೊಡ್ಡ ಹೋಟೆಲಿಗೆ ಹೋದರೆ ತನ್ನಲ್ಲಿದ್ದ ಪುಡಿಕಾಸು ಖರ್ಚಾಗಬಹುದೆನ್ನುವ ಭಯ. ಸಹನಾಳಿಗೆ ತಾನು ಮಾಡಿದ ಅಡುಗೆಯ ರುಚಿ ನೋಡಿ ವಾಕರಿಕೆ ಬರುವಂತಾಗಿತ್ತು. ಆದರೆ ಹೊಟ್ಟೆ ಹಸಿವು ತಡೆಯಬೇಕಲ್ಲ. ಹಾಗೋ ಹೀಗೋ ಹೊಟ್ಟೆ ತಣ್ಣಗಾಗುವಷ್ಟು ತಿಂದು ಮೇಲೆ ಏಳುತ್ತಿದ್ದಳು. ಮಾಡಿದ ಅನ್ನ ಸಾಂಬಾರ್ ಬಿಸಾಕುವ ಹಾಗಿರಲಿಲ್ಲ. 1 ತುತ್ತು ಅನ್ನ ಬಿಸಾಕಿದರೂ 4 ದಿನ ಉಪವಾಸ ಇರಬೇಕಾಗುತ್ತದೆ ಎಂದು ತಾಕೀತಾಗಿತ್ತು ಆಶ್ ಕಡೆಯಿಂದ. ಇನ್ನು ಆಶ್ ಹೋಟೆಲ್ಗೆ ಹೋಗಿ ತಿಂದು ಬರುತ್ತಿದ್ದ ವಿಚಾರವೂ ಅವಳಿಗೆ ತಿಳಿದದ್ದೇ. ಆದರೆ ಅವನೆದುರು ಮಾತನಾಡಿದರೆ ಎಲ್ಲಿ ಹೊಡೆದೇ ಬಿಡುತ್ತಾನೆ ಎಂಬ ಭಯ. ಮಾಡಿಟ್ಟ ಅನ್ನ ಸಾಂಬಾರನ್ನು ಬಿಸಿ ಮಾಡಿ ತಿನ್ನುವುದು ರೂಢಿಸಿಕೊಂಡಳು. ಮೊದಮೊದಲು ಕಷ್ಟವಾದರೂ ನಂತರ ಅದೇ ಅವಳ ಪಾಲಿಗೆ ಮೃಷ್ಟಾನ್ನ ಭೋಜನವಾಗುತ್ತಿತ್ತು. ಅರುಣಾದೇವಿಯವರಿಗೆ ಡಾಕ್ಟರ್ ದಿಲೀಪ್ ಬಂದು ಚೆಕಪ್ ಮಾಡಿಸಿ ನಥಿಂಗ್ ಟು ವರಿ ಎಂದು ಹೇಳಿ ಒಂದಷ್ಟು ಮಾತ್ರೆಗಳ ಹೆಸರನ್ನು ಬರೆದುಕೊಟ್ಟು ಹೊರಟು ಹೋಗಿದ್ದರು. ಅಭಿ ಡಾಕ್ಟರನ್ನು ಕಳುಹಿಸಿಕೊಟ್ಟು ಅಮ್ಮನ ರೂಮಿಗೆ ಬಂದವನೇ, ನಿಮಗೆ ಸ್ವಲ್ಪ ನೋಡ್ಕೊಂಡು ಓಡಾಡೋಕ್ಕಾಗಲ್ವಾ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಮಾಡೋದು? ಸದ್ಯ ದೇವರು ದೊಡ್ಡವನು, ಇಷ್ಟರಲ್ಲೇ ಬಚ್ಚವಾಗಿದ್ದೀರಾ, ಇನ್ನಾದರೂ ಸ್ವಲ್ಪ ನೋಡಿಕೊಂಡು ಓಡಾಡಿ ಎಂದು ಕೋಪದಲ್ಲಿ ಹರಿಹಾಯ್ದಿದ್ದ. ಮಗನಿಗೆ ನನ್ನ ಮೇಲೆ ತುಂಬ ಕಾಳಜಿ ಇದೆ, ಆದರೆ ಸುಮ್ಮನೆ ಕೋಪ ಬಂದವರ ಹಾಗೆ ನಟಿಸೋದು ಎಂದು ಯೋಚಿಸಿದಾಗ ಬೀಗಿದರು ಅರುಣಾದೇವಿಯವರು. ಆದರೆ ಎದುರಿಗೆ ತೋರ್ಗಡದೆ ಅಳುಮುಖ ಹೊತ್ತು, ಅಭಿ ನೀನು ನನ್ನ ಜೊತೆಲೇ ಇರ್ತೀಯಾ ಪ್ಲೀಸ್,
ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಎಂದು ಅವನ ಕೈ ಹಿಡಿದು ಕೇಳಿಕೊಂಡರು. ಅವರ ಕೈಯ ಮೇಲೆ ತನ್ನ ಇನ್ನೊಂದು ಕೈ ಇಡುತ್ತಾ, ಸರಿ, ನಾನಿಲ್ಲೇ ಕೂತಿರ್ತೀನಿ ಎಂದು ಹರ್ಷನ ಬಳಿ ತನ್ನ ಲ್ಯಾಪ್ಟಾಪ್ ತರಿಸಿ ಅಲ್ಲೇ ಕುರ್ಚಿಯಲ್ಲಿ ಕುಳಿತು ಕೆಲಸ ಮಾಡತೊಡಗಿದ ಅಭಿ. ಚೆನ್ನಿ ಅರುಣಾದೇವಿಯವರನ್ನೊಮ್ಮೆ ನೋಡಿ ಒಳ ಹೋಗಿ ಕನಕಮ್ಮನ ಬಳಿ, ಅಮ್ಮಿ, ಅವಮ್ಮ ಸದ್ಯಕ್ಕೆ ಗೊಟಕ್ ಅಂತ ಮೇಲಕ್ಕೆ ಹೊಂಟೋಗ್ಬಿಡುತ್ತೆ ಅಲ್ವಾ, ಆಮೇಲೆ ನಮ್ಮ ಅಕ್ಕಂಗೆ ನೆಮ್ಮದಿ ಸಿಗ್ತೈತೆ ಎಂದು ಚಪ್ಪಾಳೆ ತಟ್ಟುತ್ತಾ ಕುಣಿದಾಡಿದಳು. ಯಾರ ಬಗ್ಗೆ ಹೇಳ್ತಿದೀಯೇ? ಅರ್ಥವಾಗದೆ ಕೇಳಿದರು ಕನಕಮ್ಮ. ಅಯ್ಯೋ ಅದೇ ಅಮ್ಮಿ, ಆ ಹೆಂಗಸು ಮಲ್ಗೈತಲ್ಲ ಅದ್ರ ಬಗ್ಗೆ ಮೂತಿ ಸೊಟ್ಟಗೆ ಮಾಡಿ ಹೇಳಿದಳು. ಹಾಕ್ತೀನಿ ನೋಡು, ಹಾಗೆಲ್ಲ ಹೇಳಿದ್ರೆ ಅವರು ಕಾಲು ಜಾರಿ ಬಿದ್ದಿದ್ದು ಅಷ್ಟೆ, ಅಷ್ಟಕ್ಕೆ ಹಾಗೆಲ್ಲ ಹೇಳ್ತೀಯಲ್ಲ, ಈ ಮಾತು ಅವ್ರ ಕಿವಿಗೆ ಬಿದ್ದರೆ ಅಷ್ಟೆ, ನಿನ್ನ ಸಾಯಿಸ್ಬಿಡ್ತಾರೆ ಗದರಿದರು ಕನಕಮ್ಮ. ಅಯ್ಯ, ಅದಕ್ಕೆ ಯಾಕೆ ಹಿಂಗಾಡಿಯೇ, ಏನೋ ಗೊಟಕ್ಕಾಗ್ತಾರೇನೋ ಅಂತ ಖುಷಿಯಿಂದ ಹೇಳಿದ್ದು, ಅವಮ್ಮ ಇನ್ನೂ ಬದಿಕೊಳ್ಳುತ್ತಾ, ಹೋಗ್ಲಿ ಬಿಡು, ನಿಂಗೆ ಕೆಲಸ ಆಯ್ತಲ್ಲ ನೋಡ್ಕೊ, ನಾನು ಪಕ್ಕದ ಮನೆಗೆ ಹೋಗ್ಬತ್ತೀನಿ. ಚೆನ್ನಿಯ ಮಾತಿಗೆ ಪಕ್ಕದ ಮನೇಲಿ ಯಾರೇ ಇದ್ದಾರೆ ಎಂದು ಪ್ರಶ್ನಿಸಿದರು ಕನಕಮ್ಮ. ಅಯ್ಯೋ ಅದೇ ನನ್ನ ಫ್ರೆಂಡು, ನಿಂಗೆ ಇಂಗ್ಲೀಷ್ ಎಲ್ಲ ಬರೋಕ್ಕಿಲ್ಲ, ಸುಮ್ಕಿರು, ನಾನು ಹೋಗ್ಬತ್ತೀನಿ ಎಂದು ಜಿಗಿಯುತ್ತಲೇ ಹೊರಟು ಹೋದಳು ಚೆನ್ನಿ. ಸಂಜೆ ಆಫೀಸಿನಲ್ಲಿ ಸಮಯವಾಗುತ್ತಿದ್ದಂತೆ ಎಲ್ಲರೂ ಮನೆಗೆ ಹೊರಟರು. ಹಿತಾಳ ಕೆಲಸ ಮುಗಿಯುವಾಗ ರಾತ್ರಿ 10:30 ಆಗಿತ್ತು. ಅಬ್ಬಾ, ಸದ್ಯ ಆ ಬೇತಾಳ ಕಾಟ ತಪ್ತಲ್ಲ ಎಂದು ಸುತ್ತಲೂ ಕಣ್ಣಾಡಿಸಿದವಳಿಗೆ ಆಫೀಸಿನಲ್ಲಿ ಯಾರೂ ಇಲ್ಲದಿರುವುದನ್ನು ಕಂಡು ಟೈಮ್ ನೋಡಿದಾಗಲೇ ಗೊತ್ತಾಗಿದ್ದು ಈಗಾಗಲೇ ತುಂಬ ಹೊತ್ತಾಗಿದೆ ಎಂದು. ಶಿವ, ನನ್ನ ಕತೆ ಮುಗೀತು, ಈಗ ಮನೆಗೆ ಹೇಗೆ ಹೋಗಲಿ ಎಂದು ಆಫೀಸಿಗೆ ಒಂದು ರೌಂಡ್ ಹಾಕಿದಳು. ಯಾರೂ ಕಣ್ಣಿಗೆ ಬೀಳಲಿಲ್ಲ. ಅಭಿಯ ಕ್ಯಾಬಿನ್ಗೆ ಓಡಿದಳು. ಥೋ, ಈ ಮನುಷ್ಯ ಕೂಡ ಹೋಗ್ಬಿಟ್ನಾ ಎಂದು ತಲೆ ಕೆರೆದುಕೊಳ್ಳುತ್ತಾ ಬ್ಯಾಗ್ ಹಾಕಿಕೊಂಡು ಹೊರಬಂದಳು. ಆಫೀಸ್ ಗೇಟಿನ ಸ್ವಲ್ಪ ದೂರದಲ್ಲಿ ನೇಹ ಕಳುಹಿಸಿದ ಆಟೋ ಸಾಹಿತ್ಯಾಳಿಗಾಗಿ ಕಾಯುತ್ತಿತ್ತು. ಅಯ್ಯೋ ಶಿವ, ಇವಳು ಅದು ಹೇಗೆ ಈ ಕಂಪ್ನಿಲಿ ಕೆಲಸ ಮಾಡಿದ್ಲೋ, ಹೊಟ್ಟೆ ಬೇರೆ ಹಸಿತಿದೆ, ಯಾವುದಾದ್ರೂ ಆಟೋ ಸಿಕ್ಕಿದ್ರೆ ಹೋಗ್ಬಿಡೋದೆ, ಆ ಅಭಿ ಸರ್ ಮನೆ ಲೊಕೇಶನ್ ನೋಡಬೇಕಲ್ಲ ಎಂದು ತಣ್ಣನೆ ಚಳಿಗೆ 2 ಕೈ ಉಜ್ಜಿ ಮೆಲ್ಲನೆ ಹಾಡು ಗುಣಗುತ್ತಾ ಗೇಟಿನ ಬಳಿ ಬಂದಳು ಹಿತ. ಆಟೋ ಚಾಲಕ ನೇಹಾಳಿಗೆ ಕಾಲ್ ಮಾಡಿ ಸಾಹಿತ್ಯ ಆಫೀಸಿನಿಂದ ಬರುತ್ತಿರುವ ಮಾಹಿತಿ ರವಾನಿಸಿ ಅವಳ ಬಳಿ ಬಂದು, ಎಲ್ಲಿಗಮ್ಮ ಎಂದು ತಲೆ ಹೊರಗೆ ಹಾಕಿ ಕೇಳಿದ. ಎಲ್ಲಿಗಂತ ನಂಗೂ ಗೊತ್ತಿಲ್ಲ, ಲೊಕೇಶನ್ ತೋರಿಸ್ತೀನಿ ಇರಪ್ಪ ಎಂದು ಮೊಬೈಲ್ ನೋಡಿದವಳಿಗೆ ಮೊಬೈಲ್ ಆಫೀಸಿನಲ್ಲೇ ಬಿಟ್ಟು ಬಂದಿರುವುದು ತಿಳಿದು, ಅಯ್ಯ ಮೊಬೈಲ್ ಒಳಗಡೆ ಇದೆ, ಇರಿ ಬಂದೆ ಎಂದು ಒಳಗೂಡಿದವಳ ಕಣ್ಣಿಗೆ ಪಾರ್ಕಿಂಗ್ನಲ್ಲಿರುವ ಬೈಕ್ ಕಾಣಿಸಿತು. ವಾವ್, ಸೂಪರ್ ಎಂದು ಅದರ ಬಳಿ ಓಡಿ ಆ ಬೈಕನ್ನೊಮ್ಮೆ ಸವರಿ ಸೆಕ್ಯೂರಿಟಿಯ ಬಳಿ, ಅಣ್ಣ ಇದ್ಯಾರ್ದು ಬೈಕ್ ಎಂದು ಕೂಗಿ ಕೇಳಿದಳು. ಅದು ದೊಡ್ಡ ಸರ್ದು ಗಾಡಿ, ಅವನೂ ಕೂಗಿ ಹೇಳಿದ. ಕೀ ಇದ್ಯಾ ಮತ್ತೆ ಕೇಳಿದಳು. ಅಯ್ಯೋ, ಅವ್ರ ಗಾಡಿನ ಯಾರಿಗೂ ಕೊಡಲ್ಲಮ್ಮ, ಇಲ್ಲಿ ನಿಮಗೆ ಆಟೋ ಕಾಯ್ತಿದೆ, ಬನ್ನಿ ಇದರಲ್ಲೇ ಹೋಗಿ. ಸೆಕ್ಯೂರಿಟಿಯ ಮಾತಿಗೆ ಸಪ್ಪೆ ಮುಖ ಹೊತ್ತು ಒಳ ನಡೆದಳು ಹಿತ. ಮೊಬೈಲ್ ತೆಗೆದು ಹೊರಬರುತ್ತಿದ್ದವಳಿಗೆ ಏನೋ ಹೊಳೆದು ಅಭಿಯ ಕ್ಯಾಬಿನ್ ಹೊಕ್ಕಳು. ಅವನ ಟೇಬಲ್ ಡ್ರಾಯರ್ ಲಾಕ್ ಆಗಿತ್ತು. ಈ ಡ್ರಾಯರಲ್ಲಿ ಇರ್ಬೋದು ಅಂದರೆ ಇದು ಲಾಕ್ ಆಗಿದೆ, ಈಗ ಆಟೋನೇ ಗತಿ ಎಂದು ತಿರುಗಿದವಳ ಕಣ್ಣಿಗೆ ಗೋಡೆಯ ಮೇಲೆ ತೂಗು ಹಾಕಿದ್ದ ಫೋಟೋದ ಪಕ್ಕ ಬೈಕ್ ಕೀ ನೇತಾಡುತ್ತಿರುವುದು ಕಾಣಿಸಿತು. ಖುಷಿಗೆ ಕುಣಿದಾಡಿದಳು. ಕೀ ತೆಗೆದುಕೊಂಡು ಹೊರಗೋಡಿ ಬಂದು ಬೈಕ್ ಮೇಲೆ ಇಟ್ಟಿದ್ದ ಹೆಲ್ಮೆಟ್ ಧರಿಸಿ ಗುಡುಗುಡು ಎನ್ನುತ್ತಾ ಇನ್ನೊಂದು ಗೇಟಿನಿಂದ ಹೊರಟೇ ಬಿಟ್ಟಳು ಹಿತ. ಸೆಕ್ಯೂರಿಟಿ ಎಷ್ಟೇ ಕೇಳಿಕೊಂಡರೂ ಅವನ ಮಾತಿ ಕೇಳಲಿಲ್ಲ ಆಕೆ. ಆ ಬೈಕ್ ನೋಡಿದ ತಕ್ಷಣ ಅವಳು ಆಟೋ ನಿಲ್ಲಿಸಿದ್ದಾಳೆ ಎಂಬುದನ್ನೇ ಮರೆತು ಬಿಟ್ಟಿದ್ದಳು. ಆಟೋ ಚಾಲಕ ಒಳಗೆ ಹೋದವಳು ಇನ್ನೂ ಬರಲಿಲ್ಲವಲ್ಲ ಎಂದು ತಲೆ ಕೆರೆದುಕೊಳ್ಳುತ್ತಾ ಅಲ್ಲೇ ನಿಂತಿದ್ದ.
ಅವನನ್ನು ನೋಡಿ ಸೆಕ್ಯೂರಿಟಿ, ಸರ್, ಮೇಡಮ್ ಅವರು ಆಗಲೇ ಹೋದರು, ಯಾಕೆ ಸುಮ್ಮನೆ ನೀವಿಲ್ಲಿ ಕಾಯೋದು ಎಂದಾಗಲೇ ದಂಗಾದ ಚಾಲಕ. ಹೋದ್ರಾ? ಎಲ್ಲಿ ಹೋದ್ರು? ಗಡಿಬಿಡಿಯಲ್ಲಿ ಕೇಳಿದ. ಈಗ ತಾನೇ ಆ ಗೇಟಿಂದ ಒಂದು ಬೈಕ್ ಹೋಯ್ತಲ್ಲ, ಅದು ಆ ಮೇಡಮ್ಮೆ. ಸೆಕ್ಯೂರಿಟಿಯ ಮಾತಿಗೆ ತಡ ಮಾಡದೆ ಚಾಲಕ ಆಟೋ ಸ್ಟಾರ್ಟ್ ಮಾಡಿ ಅವಳು ಎತ್ತ ಹೋದಳೆಂದು ದಾರಿಯುದ್ದಕ್ಕೂ ಹುಡುಕುತ್ತಾ ಹೊರಟ. ಆದರೆ ಅವಳ ಸುಳಿವೇ ಸಿಗಲಿಲ್ಲ. ಅವಳೋ ತನ್ನ ಫೇವರೆಟ್ ಬೈಕ್ ಸಿಕ್ಕಿದ ಎಕ್ಸೈಟ್ಮೆಂಟಲ್ಲಿ ವೇಗವನ್ನು 100ಕ್ಕೆ ಹೆಚ್ಚಿಸಿದ್ದಳು. ಅರುಣಾದೇವಿಯವರಿಗೆ ನೇಹಾಳ ಬಳಿ ಕೆಲಸವಾಗಿರಬಹುದೇ ಎಂದು ಕೇಳಬೇಕಿತ್ತು. ಆದರೆ ಪಕ್ಕದಲ್ಲಿ ಅಭಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದರಿಂದ ಅವನನ್ನು ನೋಡಿ, ಅಭಿ, ಈಗ ಸ್ವಲ್ಪ ಆರಾಮಾಗಿದ್ದೀನಿ. ನೀನು ಆಫೀಸಿಂದ ಬಂದಾಗಿಂದ ಫ್ರೆಶ್ ಆಗೇ ಇಲ್ಲ, ಇಲ್ಲೇ ಕೂತಿದ್ಯಾ, ಹೋಗಿ ಫ್ರೆಶ್ ಆಗಿ ಊಟ ಮಾಡುವೆಯಂತೆ ಎಂದು ಅವನನ್ನು ಅಲ್ಲಿಂದ ಸಾಗಹಾಕಲು ಪ್ರಯತ್ನಿಸಿದರು. ಅವನು ಹೋದರೆ ನೇಹಾಳ ಜೊತೆ ವಿಷಯ ತಿಳಿದುಕೊಳ್ಳಬಹುದೆಂಬ ಕುತೂಹಲ ಅವರಿಗೆ. ಇಲ್ಲ ಮಾಮ್, ನೀವು ಮಲ್ಕೊಳ್ಳಿ, ಆಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ ಎಂದು ಅಲ್ಲೇ ಕುಳಿತ ಅಭಿ. ಅಯ್ಯೋ, ನಂಗೇನು ಆಗಿಲ್ಲ ಕಣೋ, ಇನ್ನೇನು ಅತ್ತೆ ಊಟ ಮಾಡಿ ನನ್ನ ಜೊತೆನೇ ಇರ್ತೀನಿ ಅಂದಿದ್ದಾರೆ. ನೀನು ಹೋಗಿ ಫ್ರೆಶ್ ಆಗಿ ಊಟ ಮಾಡು, ಕನಕಮ್ಮ ನನಗೆ ಊಟ ತಗೊಂಡು ಬರೋಕ್ಕೆ ಹೋಗಿದ್ದಾರೆ ಎಂದು ಹೇಳಿದಾಗ, ಹ್ಞೂ ಸರಿ, ಹಾಗಾದರೆ ಏನಾದರೂ ಬೇಕಂದ್ರೆ ಕರೀರಿ, ಬರ್ತೀನಿ, ಓಕೆ, ಹುಷಾರು ಎಂದು ಲ್ಯಾಪ್ಟಾಪ್ ಜೊತೆಗೆ ರೂಮಿಗೆ ನಡೆದ ಅಭಿ. ಅರುಣಾದೇವಿಯವರಿಗೆ ನೇಹಾ ಸಾಹಿತ್ಯಾಳನ್ನು ಕಿಡ್ನ್ಯಾಪ್ ಮಾಡಿರಬಹುದೇ ಎಂಬ ಕುತೂಹಲದ ಜೊತೆಗೆ ತನ್ನ ಮಗ ತನಗೆ ಕಾಳಜಿ ತೋರಿಸಿದ್ದರ ಬಗ್ಗೆ ಖುಷಿಯಾಗಿತ್ತು. ಅಭಿ ತನ್ನ ರೂಮಿಗೆ ನಡೆದಾಗ ಪಕ್ಕದ ರೂಮಿನಲ್ಲಿ ಇನ್ನೂ ಬೆಳಕು ಕಾಣದಿದ್ದುದು ನೋಡಿ ಆಶ್ಚರ್ಯವಾಯಿತು. ಸತ್ಯ ಇನ್ನೂ ಬಂದಿಲ್ವಾ ಎಂದು ಟೈಮ್ ನೋಡಿದ. 10:30 ದಾಟಿತ್ತು. ಓ ಗಾಡ್, ಮೊದಲೇ ರಾತ್ರಿ ಹೊತ್ತು ಬರೋಕ್ಕೆ ಹೆದರ್ತಾಳೆ ಎಂದು ಅವಳ ಮೊಬೈಲ್ಗೆ ಕಾಲ್ ಮಾಡಿದ. ಸ್ವಿಚ್ ಆಫ್ ಎಂದಿತ್ತು. ತಕ್ಷಣ ಲ್ಯಾಪ್ಟಾಪನ್ನು ಬೆಡ್ ಮೇಲೆ ಬಿಸಾಕಿದವನೇ ಕಾರ್ ಕೀ ಹಿಡಿದು ಹೊರಟ. ಇನ್ನೇನು ಮನೆಯಿಂದ ಹೊರಗೆ ಹೆಜ್ಜೆ ಇಡಬೇಕು ಎನ್ನುವಷ್ಟರಲ್ಲಿ ಮನೆಯ ಗೇಟು ದಾಟಿ ಅವನ ಬುಲೆಟ್ ಗುಡುಗುಡು ಎಂದು ಶಬ್ದ ಮಾಡುತ್ತಾ ಬಂದಿತು. ಹೆಲ್ಮೆಟ್ ಕೈಯಲ್ಲಿ ಹಿಡಿದು ಕೂದಲನ್ನು ಗಾಳಿಗೆ ಹಾರಲು ಬಿಟ್ಟು ಬರುತ್ತಿದ್ದಳು ಹಿತ. ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತಿದ್ದ ಅಭಿ. ಈ ರಾತ್ರಿಯಲ್ಲಿ ಅಭಿಯ ಬೈಕ್ ತಂದಿದ್ದು ಯಾರು ಎಂದು ಯೋಚಿಸುತ್ತಾ ಹೊರಗೆ ಬಂದ ಹರ್ಷ. ಸಾಹಿತ್ಯಾಳನ್ನು ನೋಡಿದ ಕೂಡಲೇ ಅವನ ಕಣ್ಣುಗಳು ಮಿನುಗಿದವು. ಇವಳು ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನು ನಂಬೇಕಾ? ಇವಳು ಅದೇ ಸಾಹಿತ್ಯ ಅಲಿಯಾಸ್ ಹಿತ. ನಂಗೆ ಯಾಮರಿಸ್ತೀಯಾ? ಇನ್ನೂ ಇದೆ ಕಣೆ ನಿಂಗೆ ಹಬ್ಬ ಎಂದು ನಗುತ್ತಾ ಅವಳನ್ನು ನೋಡುತ್ತಿದ್ದ. ಇಬ್ಬರು ಗರಬಡಿದವರಂತೆ ನಿಂತಿದ್ದು ನೋಡಿದ ಹಿತಾಳಿಗೆ ತಾನು ಅಕ್ಕನ ಸ್ಥಾನದಲ್ಲಿರುವುದು ನೆನಪಾಗಿ ತನ್ನ ತಲೆಗೊಂದು ಏಟು ಕೊಟ್ಟು, ಮ್ಯಾನೇಜ್ ಮಾಡಬೇಕು ಈಗ, ಇಲ್ಲ ಅಂದರೆ ನೋ ಎಂಟ್ರಿ ಎಂದು ಏನೂ ಗೊತ್ತಿಲ್ಲದ ಹುಡುಗಿಯ ಹಾಗೆ ಬಂದಳು. ಅಭಿಯನ್ನು ನೋಡುವ ಧೈರ್ಯವಿರಲಿಲ್ಲ ಅವಳಿಗೆ. ಅವನ ತೀಕ್ಷ್ಣ ನೋಟ ನೋಡಿ ತಾನ್ಯಾರೆಂದು ಬಾಯಿ ತಪ್ಪಿ ಹೇಳುವೆನೇನೋ ಎಂಬ ಭಯ. ಇನ್ನು ಹರ್ಷ ಅಲ್ಲೇ ಇದ್ದಿದ್ದು ನೋಡಿ, ಓ, ಇದು ಇಲ್ಲೇ ಇರೋದಾ? ಇದು ಚಾಕ್ಲೇಟ್ ಅಲ್ಲ, ಚೂಯಿಂಗಮ್ಮೆ. ಮೋಸ್ಟ್ಲಿ ಅಭಿ ಸರ್ ಹಿಂದೆ ಓಡಾಡೋ ಗಮ್ ಇರಬೇಕು. ಗೊಣಗುತ್ತಾ ಬಂದಳು. ಬಹುಶಃ ಅಭಿ ಅಲ್ಲಿರದಿದ್ದರೆ ಹರ್ಷನಿಗೆ ದಬಾಯಿಸುತ್ತಿದ್ದಳೇನೋ. ಆದರೆ ತೀಕ್ಷ್ಣವಾಗಿ ನೋಡುವ ಮುಖದಲ್ಲಿ ಒಂದು ಚೂರು ನಗು ಕಾಣದ ಅಭಿಯನ್ನು ನೋಡಿದರೆ ಗಟ್ಟಿಗಿತ್ತಿಯ ಹುಡುಗಿಗೇನೋ ಪುಕ ಪುಕ. ಹರ್ಷನನ್ನು ನೋಡಿ ಹೀ ಎಂದು ಹಲ್ಲು ಗಿಂಜಿ ಅಭಿಯನ್ನು ನೋಡಿ ತಲೆ ತಗ್ಗಿಸಿ ಒಳ ನಡೆದಳು. ನಿತ್ಕೋ. ಅಭಿಯ ಗಂಭೀರ ಧ್ವನಿಗೆ ಹಿತ ತನ್ನ ಕಾಲಿಗೆ ಸರಕ್ಕನೆ ಬ್ರೇಕ್ ಹಾಕಿದಳು. ತಗ್ಲಾಕೊಂಡ ತನ್ನಲ್ಲೇ ಪ್ರಶ್ನಿಸಿದಳು. ನನ್ನ ಬೈಕ್ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿಮಗೆ? ಅವಳನ್ನೇ ದುರುಗುಟ್ಟಿ ಕೇಳಿದ ಅಭಿ. ತಲೆ ಕೆರೆದುಕೊಂಡಿತ್ತು ಹುಡುಗಿ. ನಿಂಗೆ ಚಿಕ್ಕ ಸೈಕಲ್ಲೇ ಓಡ್ಸೋಕ್ಕೆ ಬರಲ್ಲ ಅಂದ್ಕೊಂಡಿದ್ದೆ. ವ್ಯಂಗ್ಯವಾಡಿದ ಹರ್ಷ. ಇವನ್ ಮಖಕ್ಕಿಷ್ಟು? ಮೊದಲೇ ಈ ಮನುಷ್ಯಂಗೆ ನನ್ನ ಮೇಲೆ ಬೆಟ್ಟದಷ್ಟು ಡೌಟ್ ಬಂದಿದೆ. ಅದಕ್ಕೆ ಇವನ್ ಬೇರೆ ಎತ್ ಕಟ್ಟೋಕ್ಕೆ. ಒಬ್ಬನೇ ಸಿಗು ಮಗನೆ, ನನ್ನ ಕೈಲಿ ಚಿಂದಿ ಚಿತ್ರನಾಗಿ ಹೋಗ್ತೀಯ.
ಮನದಲ್ಲೇ ಬೈದಳು ಹರ್ಷನಿಗೆ. ನಿಮ್ಮನ್ನೇ ಕೇಳಿದ್ದು, ನನ್ನ ಬೈಕ್ ಮುಟ್ಟೋ ಧೈರ್ಯ ಎಲ್ಲಿಂದ ಬಂತು ಅಂತ. ಮತ್ತಷ್ಟು ಜೋರಾಗಿತ್ತು ಅಭಿಯ ಧ್ವನಿ. ಅದು ತುಂಬ ಕೆಲಸ ಇತ್ತು, ಮುಗಿಸಿ ಬರಬೇಕಾದ್ರೆ ತುಂಬ ಲೇಟ್ ಆಯ್ತಲ್ವಾ, ಯಾವ ಆಟೋನೂ ಸಿಗಲಿಲ್ಲ, ನಡ್ಕೊಂಡು ಬರೋಕ್ಕೆ ಭಯ ಆಯಿತು, ಅದಕ್ಕೆ ಎಂದು ಮಾತು ನಿಲ್ಲಿಸಿ ಭಯಪಟ್ಟವಳಂತೆ ನಟನೆ ಮಾಡಿದಳು ಆಕೆ. ಅಷ್ಟೊತ್ತು ಆಫೀಸಲ್ಲಿ ಕೆಲಸ ಮಾಡಿ ಅಂತ ಯಾರು ಹೇಳಿದ್ದು ನಿಮಗೆ? ಮತ್ತದೇ ಬಾಣದಂತಹ ಮಾತುಗಳು ಆತನದು. ಅದೇ ನೀವು 2 ಫೈಲ್ ಕೊಟ್ಟಿದ್ದು, ಮತ್ತೆ ನೇಹಾ ಮೇಡಮ್ 2 ರಿಪೋರ್ಟ್ ರೆಡಿ ಮಾಡೋಕ್ಕೆ ಹೇಳಿದ್ದು. ಮತ್ತದೇ ಭಯದ ನಟನೆ ಅವಳದು. ನಾನು ಕೊಟ್ಟಿರೋ ಫೈಲ್ ನಿಧಾನಕ್ಕೆ ಮಾಡಿಕೊಡಿ ಅಂತ ಹೇಳಿದ್ದೆ ತಾನೆ? ಅವನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ನಿಧಾನವಾಗಿ ಉತ್ತರ ಕೊಟ್ಟರೆ ಸಾಧ್ಯವಾಗುವುದಿಲ್ಲ ಎಂದರಿತು. ಉಫ್, ವಿಷಯ ಏನಪ್ಪ ಅಂದರೆ ಸಂಜೆವರೆಗೂ ಬೇರೆ ಕೆಲಸ ಇರಲಿಲ್ಲ ಅಂತ ನೀವು ಕೊಟ್ಟಿದ್ದು ಫೈಲ್ ಕಂಪ್ಲೀಟ್ ಮಾಡಿದೆ. ಇನ್ನೇನು ಮನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ನೇಹಾ ಮೇಡಮ್ ಬಂದು ನಾಳೆಗೆ ತುಂಬ ಅರ್ಜೆಂಟ್ ಇದು, ಬೇಗ ರಿಪೋರ್ಟ್ ರೆಡಿ ಮಾಡು, ಕಂಪ್ಲೀಟ್ ಮಾಡಿದೆ ಮನೆಗೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರಿಂದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ನನಗೆ ತುಂಬ ಹೊಟ್ಟೆ ಹಸಿತಿದ್ದೆ, ಸುಸ್ತಾಗ್ತಿದೆ, ಪ್ಲೀಸ್ ನಾನು ಹೋಗ್ಲಾ? ಒಂದೇ ಉಸಿರಿಗೆ ತನ್ನ ಮಾತನ್ನು ಮುಗಿಸಿ ಅಕ್ಕ ಸಾಹಿತ್ಯಾಳ ಮಾತಿನಂತೆ ಮೊದಲ ಮಹಡಿಯ ಬಲಭಾಗದಲ್ಲಿರುವ ರೂಮಿಗೆ ಹೊಕ್ಕಳು ಹಿತ. ಅದು ಅಕ್ಕನ ರೂಮ್ ಎಂದು ಒಳ ಹೋದಾಗಲೇ ಅವಳಿಗೆ ತಿಳಿಯಿತು. ಫ್ರೆಶ್ ಆಗಿ ಬಂದು ಬ್ಯಾಗ್ನಲ್ಲಿದ್ದ ಚಾಕ್ಲೇಟ್ ಬಾಯಿಗೆ ಹಾಕಿಕೊಂಡು, ಈ ಅರುಣಾದೇವಿಯವರು ಎಲ್ಲಿ ಹೋದ್ರು? ಕಣ್ಣಿಗೆ ಬೀಳಲೇ ಇಲ್ಲ ಅಲ್ವಾ ಎಂದು ತನ್ನಲ್ಲೇ ಮಾತಾಡಿಕೊಂಡಳು. ಹರ್ಷ ಅಭಿಯನ್ನು ನೋಡಿ, ಅಭಿ, ಈ ಸಾಹಿತ್ಯ ಬಗ್ಗೆ ನಾನು ಹೇಳಿಲ್ವಾ ನಿಂಗೆ? ನೋಡು, ನೀನು ನಂಬಲಿಲ್ಲ, ಇವತ್ತಾದರೂ ಗೊತ್ತಾಯ್ತಾ ಎಂದು ನಗುತ್ತಾ ಹೇಳಿದ. ಅಭಿ ಏನೂ ಮಾತನಾಡದೆ ತನ್ನ ರೂಮಿನತ್ತ ಹೋಗುವಾಗ ಒಮ್ಮೆ ಸಾಹಿತ್ಯ ಇದ್ದ ರೂಮಿನತ್ತ ದೃಷ್ಟಿ ಹರಿಸಿ ಹೋಗಿದ್ದ. ಅರುಣಾದೇವಿಯವರು ಸಾಹಿತ್ಯ ಅಭಿಯ ಬೈಕ್ನಲ್ಲಿ ಬಂದಿದ್ದು ಕಿಟಕಿಯ ಸಂಧಿಯಿಂದ ನೋಡಿ ಉರಿದೋಗಿದ್ದರು. ನೇಹಾಳ ನಂಬರ್ಗೆ ಕಾಲ್ ಮಾಡಿದರೆ ನಾಟ್ ರೀಚಬಲ್ ಬರುತ್ತಿತ್ತು. ಮುಂದೇನು ಮಾಡಬೇಕೆಂದು ತಿಳಿಯದೆ ಕುಳಿತಲ್ಲೇ ಚಡಪಡಿಸಿದರು. ಚೆನ್ನಿ ತನ್ನ ಅಕ್ಕ ಬೈಕಲ್ಲಿ ಬಂದ ಖುಷಿಗೆ 2 ಕರಿದ ಬಜ್ಜಿಯನ್ನು ಎಕ್ಸ್ಟ್ರಾ ಹಾಕಿ ಊಟದ ತಟ್ಟೆಯೊಂದಿಗೆ ಸಾಹಿತ್ಯಾಳ ರೂಮಿಗೆ ಬಂದಿದ್ದಳು. ಹಿತಾಳಿಗೆ ಊಟ ನೋಡುತ್ತಿದ್ದಂತೆ ಬಾಯಲ್ಲಿ ನೀರೂರಿತು. ಅವಳ ಕೈಯಿಂದ ಊಟದ ತಟ್ಟೆಯನ್ನು ಬಲಗೈಲಿ ಎಳೆದುಕೊಂಡು ಇನ್ನೊಂದು ಕೈಯಲ್ಲಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕೆನ್ನೆಗೆ2 ಮುತ್ತು ಕೊಟ್ಟು, ನೀನೊಬ್ಬಳೇ ಕಣೆ ನನಗೆ ಅರ್ಥ ಮಾಡಿಕೊಂಡಿದ್ದು ಎಂದು ಬೇಡವೆಂದರೂ ಅವಳಿಗೂ ತಿನ್ನಿಸಿ ಇವಳೂ ತಿಂದು ತಟ್ಟೆ ಖಾಲಿ ಮಾಡಿ ತೇಗಿದಳು. ಇಡೀ ದಿನ ಅವಳಿಗೆ ತಿಂಡಿ ತಿನ್ನದೆ ಸಂಭಾಳಿಸುವುದು ಕಷ್ಟವಾಗಿತ್ತು. ಈಗ ಊಟ ಮಾಡಿದ ಮೇಲೆಯೇ ಸ್ವಲ್ಪ ಸಮಾಧಾನವಾಗಿದ್ದು, ಅದು ಊಟದಲ್ಲಿ ಬಜ್ಜಿ, ಅಂಬುಡೆ, ಚಕ್ಲಿ ಇದ್ದ ಕಾರಣ. ಚೆನ್ನಿಗೆ ತಾನು ತಂದ ಊಟ ಅಕ್ಕ ಖಾಲಿ ಮಾಡಿದಳೆಂಬ ಖುಷಿ. ಅಕ್ಕೋ, ನೀವು ಗಾಡಿ ತಗೊಬಂದಿಯಲ್ಲ, ಹೆಂಗೆ ಕಾಣ್ಸಕ್ಕೆ ಹತ್ತದ ಅಂದ್ರೆ, ಯಬ್ಬೋ ಅದನ್ನು ನೋಡಿ ನಾನು ಬಿದೋಗ್ಬಿಟ್ಟ ಕಣಕ್ಕೋ ಮಾತಿಗಿಳಿದಳು ಚೆನ್ನಿ. ಅಯ್ಯೋ ನನ್ನ ಮುದ್ದು ಚಿನ್ನು, ಆ ಬೈಕ್ ನನಗೆ ತುಂಬ ಇಷ್ಟ ಗೊತ್ತಾ. ನಮ್ಮ ಮನೇಲಿ ನನಗೆ ಬೈಕ್ ಓಡಿಸೋಕ್ಕೆ ಬಿಡಲ್ಲ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತೀನಿ ಅಂತ. ಅದಕ್ಕೆ ಯಾರಾದರೂ ಫ್ರೆಂಡ್ಸ್ ಬೈಕ್ ಸಿಕ್ಕಿದ್ರೆ ಸಾಕು, ಆಮೇಲೆ ನಂದೇ ಹವ. ಇವತ್ತೇನಾಯಿತು ಗೊತ್ತಾ ಚಿನ್ನು, ಆಫೀಸಲ್ಲಿ ಲೇಟ್ ಆಯಿತಾ, ನಾನು ಆಟೋ ನಿಲ್ಸಿದ್ನ, ನನ್ನ ಕಣ್ಣಿಗೆ ಬೈಕ್ ಬಿತ್ತಾ, ಅದ್ರ ಕೀನೋ ಸಿಕ್ತಾ. ಆ ಆಟೋದವನಿಗೂ ಹೇಳಿದೆ ಅಲ್ಲಿಂದ ಎಸ್ಕೇಪ್ ಆದೆ ನೋಡು, ಸಖತ್ ಮಜಾ ಬಂತು. ಆದರೆ ಇಲ್ಲಿ ಬಂದು ಆ CID ಅಭಿ ಸರ್ ನೋಡಿದ ಮೇಲೇ ನನ್ನ ಜೋಶ್ ಎಲ್ಲ ಜರ್ರಂತ ಹೇಳ್ದೋಯ್ತು. ಇನ್ನೂ ಮಾತನಾಡುತ್ತಲೇ ಇದ್ದಳು ಹಿತ. ಚೆನ್ನಿಗೆ ಹಿತಾಳ ಮಾತುಗಳಲ್ಲಿ ಕೆಲವೊಂದು ಅರ್ಥವಾಗುತ್ತಿತ್ತು, ಇನ್ನು ಕೆಲವೊಂದು ಅರ್ಥವಾಗುತ್ತಿರಲಿಲ್ಲ. ಸುಮ್ಮನೆ ಮಿಕ ನೋಡುತ್ತಿದ್ದಳು. ಆ ಮನೆಯಲ್ಲಿ ಸತ್ಯ ಇದ್ದಾಗ ಚೆನ್ನಿಯೇ ಒಟಗುಟ್ಟುತ್ತಿದ್ದಳು. ಸತ್ಯ ಸುಮ್ಮನೆ ಕುಳಿತು ಕೇಳಿಸಿಕೊಳ್ಳುತ್ತಿದ್ದಳು. ಆದರೆ ಈಗ ಸತ್ಯಾಳ ಜಾಗದಲ್ಲಿರುವ ಹಿತ ಒಟಗುಟ್ಟುತ್ತಿದ್ದಳು. ಚೆನ್ನಿ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಳು. ಅಭಿ ರೂಮಿನಲ್ಲಿ ಕಣ್ಣು ಮುಚ್ಚಿ ಕುಳಿತು ಸತ್ಯಾಳ ಬಗ್ಗೆ ಯೋಚಿಸತೊಡಗಿದ. ಅವಳ ಕಂಗಳು, ಮುಗ್ಧ ನಗು, ದುಂಡಗಿನ ಮುದ್ದಾದ ಮುಖ, ನೆನಪಿಸಿಕೊಂಡವನ ತುಟಿಯಂಚಿನಲ್ಲಿ ಕಿರುನಗು.
ಮೊದಲಾದರೆ ಪಕ್ಕದ ರೂಮಿನೆಡೆ ಅಯಸ್ಕಾಂತದ ರೀತಿ ಎಳೆಯುತ್ತಿದ್ದ ಅವನ ಮನಸ್ಸು ಇಂದೇಕೋ ಅತ್ತ ಕಡೆ ಹೋಗಲು ಹಿಂದೇಟು ಹಾಕಿತ್ತು. ಇನ್ನು ಹರ್ಷ ತನ್ನ ರೂಮಿನಲ್ಲಿ ಕುಳಿತು ಹಿತಾಳ ಬಗ್ಗೆ ಯೋಚಿಸುತ್ತಿದ್ದ. ತನಗೆ ಒಂದು ಹೆಂಗಸಿನ ಕೈಯಿಂದ ಏಟು ತಿನಿಸಿದ್ದು ಇವಳೇ ಎಂಬ ಅನುಮಾನ ಬಲವಾಗಿತ್ತು. ಅದನ್ನು ಬಗೆಹರಿಸಲು ಯಾವುದೋ ಒಂದು ಉಪಾಯ ಹೊಳೆದಿತ್ತು ಅವನಿಗೆ. ಈ ಉಪಾಯ ಖಂಡಿತ ವರ್ಕೌಟ್ ಆಗೇ ಆಗುತ್ತೆ ಎಂದು ಯೋಚಿಸಿ ಹಾಯಾಗಿ ಮಲಗಿದ. ಮುಂದುವರೆಯುವುದು.